ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ನಾನು ನಿಮ್ಮ ರಾಜೇಶ್ ಕೋಡೆ. ಸ್ಕ್ರೀನ್ ಮೇಲೆ ನಿಮ್ಗೊಂದು ಮೀಮ್ ಹಾಕ್ತೀನಿ, ಅದು ನೋಡಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಸಿಂಪಲ್ ಇವಾಗ ಯಾವ ರೀತಿ ಆಗೋಗಿದೆ ಅಂತ ಹೇಳಿದ್ರೆ, ಡಿವೋರ್ಸ್ ಒಂದು ಬಿಸ್ನೆಸ್ ತರ ಆಗೋಗಿದೆ. ಒಬ್ಬ ಶ್ರೀಮಂತ ಹುಡುಗನ್ನ ಮದುವೆ ಆಗೋದು, ಆ ಶ್ರೀಮಂತ ಹುಡುಗನ ಜೊತೆ ಮಗು ಮಾಡ್ಕೊಳ್ಳೋದು, ಮಗು ಮಾಡ್ಕೊಂಡು ಆಮೇಲೆ ಡಿವೋರ್ಸ್ ಮಾಡ್ಕೊಳ್ಳೋದು. ಅವಳಿಗೆ ಬೇಕಾಗಿರೋ ಅಷ್ಟು ದುಡ್ಡನ್ನ ಡಿಮ್ಯಾಂಡ್ ಮಾಡಿ, ಇಲ್ಲಾಂದ್ರೆ ಅವನ ಅರ್ಧ ಆಸ್ತಿನೇ ಡಿಮ್ಯಾಂಡ್ ಮಾಡಿ, ಇಲ್ಲ ಮುಕ್ಕಾಲು ಆಸ್ತಿನೇ ಡಿಮ್ಯಾಂಡ್ ಮಾಡಿ ಅದನ್ನ ತಗೊಂಡು ಮತ್ತೊಬ್ಬನ ಹುಡುಗನ ಮದುವೆ ಆಗೋದು, ಇಲ್ಲಾಂದ್ರೆ ಅವಳ ಲೈಫ್ನ ಸೆಟ್ಲ್ ಮಾಡ್ಕೊಳ್ಳೋದು. ಈ ರೀತಿ ಡಿವೋರ್ಸ್ ಅನ್ನೋದು ಇವಾಗ ಒಂದು ಬಿಸ್ನೆಸ್ ಆಗೋಗಿದೆ. ಎಸ್ಪೆಷಲಿ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ನಮ್ಮ ಕ್ರಿಕೆಟರ್ಸ್ ಬಾಳ್ಗಳಲ್ಲೇ ಸುಮಾರು ಈ ರೀತಿ ಆಗೋಗ್ತಿದೆ. ಹಾರ್ದಿಕ್ ಪಾಂಡ್ಯದ ಏನಿಲ್ಲ ಅಂತ ಹೇಳಿದ್ರು 65 ಕೋಟಿ ಆ ನತಾಶಾ ಅವಳ ವೈಫ್ ಡಿಮ್ಯಾಂಡ್ ಮಾಡೋದ್ಲಂತೆ ಅವನ ಹತ್ರ. ಇನ್ನು ನಮ್ಮ ಬಾಲಿವುಡ್ ಆಕ್ಟರ್ ರಿತಿಕ್ ರೋಷನ್, ಅವ್ನು ಡಿವೋರ್ಸ್ ಮಾಡ್ಬೇಕಾದ್ರೆ ಸರಿಸುಮಾರು ಏನಿಲ್ಲ ಅಂತ ಹೇಳಿರೋ ಅವ್ರ ಎಕ್ಸ್ ವೈಫ್ಗೆ 380 ಕೋಟಿಯಷ್ಟು ಆಲಿಮುನಿ ಕೊಡೋಷ್ಟು ಅವನಿಗೆ ಇದು ಬಂತಂತೆ, ಡಿಮ್ಯಾಂಡ್ ಬಂತಂತೆ. ಅವ್ನಿಗೆ 380 ಕೋಟಿ ಕೊಟ್ಟು ಅದನ್ನ ಸೆಟಲ್ಲು ಮಾಡೋದ್ನಂತೆ. ಇನ್ನು ಫರಾನ್ ಖಾನ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಬಾಗ್ ಮಿಲ್ಕಾ ಬಾಗ್ ಇದ್ರಲ್ಲಿ ಮಾಡಿರೋನು. ಅವನು ಎಕ್ಸ್ ವೈಫ್ಗೂ ಅಷ್ಟೇ ಸುಮಾರು 10,000 ಸ್ಕ್ವೇರ್ ಫೀಟ್ ಇರೋ ಬಂಗ್ಲೋನ ಅವ್ ಎಕ್ಸ್ ವೈಫ್ ಕೊಡೋ ರೀತಿ ಇದಾಯ್ತಂತೆ, ಜಡ್ಜ್ಮೆಂಟ್ ಆಯ್ತಂತೆ. ಯಾವ ರೀತಿ ಎಲ್ಲ ಬಿಸ್ನೆಸ್ ನಡೀತಿದೆ ಅಂತ ಹೇಳಿದ್ರೆ, ಡಿವೋರ್ಸ್ ಹೆಸರಲ್ಲಿ ಬರೀ ಶ್ರೀಮಂತರ ಹುಡುಗರ್ನೇ, ಕೆಲವರು ಹೆವಿ ದುಡ್ಡಿರೋ ಹುಡುಗರ್ನ ಟಾರ್ಗೆಟ್ ಮಾಡೋ, ಅವ್ರನ್ನ ಮದುವೆ ಆಗೋ, 1-2 ವರ್ಷ ಅವ್ರ ಜೊತೆಲಿರೋ, ಒಂದು ಮಗು ಮಾಡ್ಕೊ, ದುಡ್ಡು ಇಸ್ಕೊ, ಸೆಟ್ಲ್ ಆಗೋ ಲೈಫಲ್ಲಿ. ಇಂಥ ಈಸಿ ಬಿಸ್ನೆಸ್ ಯಾಕೆ ಸಿಗುತ್ತೆ? ಯಾಕೆ ಬಿಡಬೇಕು? ಜೀವನ ಪರ್ಯಂತ ಕಷ್ಟಪಟ್ರು ನಾವು ಅಷ್ಟು ದುಡಿಯೋಕ್ಕಾಗಲ್ಲ. ಆರಾಮಾಗಿ ಬರೀ 1-2-3 ವರ್ಷದ ಸೆಟ್ಲ್ ಆಗೋ ಕೆಲಸ ಇದು, ಇದನ್ನ ಮಾಡ್ಬೋದು ಅಂದ್ಬಿಟ್ಟು ಕೆಲವರು ಹುಡುಗಿಯರು ಇದನ್ನ ಸ್ಕ್ಯಾಮ್ ಮಾಡ್ಕೊಬಿಟ್ಟಿದ್ದಾರೆ, ಬಿಸ್ನೆಸ್ ಮಾಡ್ಕೊಬಿಟ್ಟಿದ್ದಾರೆ. ಕೊನೆಗೆ ಇಲ್ಲಿ ಬಾಳ್ಗಳು ಹಾಳಾಗ್ತಿರೋದು ಕೆಲವ್ರು ಹುಡುಗರದು ಡಿವೋರ್ಸ್ ಅನ್ನೋ ಹೆಸರಲ್ಲಿ. ಮೊನ್ನೆ ಆಗಿರೋ ಅತುಲ್ ಸುಭಾಷ್ ಕೇಸ್ ಆಗಿರ್ಬೋದು, ಇನ್ನೂ ಸುಮಾರು ಕೇಸ್ಗಳಾಗ್ಬೋದು. ಡೈಲಿ ಒಂದೊಂದು ಸ್ಟೋರಿ ಬರ್ತಿದೆ, ಡೈಲಿ ಒಂದೊಂದು ಕತೆಗಳು ಬರ್ತಾ ಇದೆ ಈ ಡಿವೋರ್ಸ್ ಕತೆಗಳಲ್ಲಿ. ಬರೀ ದುಡ್ಡು ಕೀಳೋ ಕೆಲಸಗಳು ಜಾಸ್ತಿ ಆಗ್ತಾ ಇದೆ ಇಲ್ಲಿ. ಅದು ಒಂದಲ್ಲ ಎರಡಲ್ಲ, ಡೈಲಿ ಒಂದೊಂದು ಕೇಸ್ಗಳು. ಇವಾಗ ರೀಸೆಂಟಾಗಿ ನಮ್ಮ ಕ್ರಿಕೆಟರ್, ನಮ್ಮ ಏನದು RCB ಇದ್ದ ಯುಜ್ವೇಂದರ್ ಚಹಲ್, ಅವಳು ವೈಫು ಅಷ್ಟೇ, ಧನಶ್ರೀ, ಇವಾಗ ರೀಸೆಂಟಾಗಿ ಡಿವೋರ್ಸ್ ತಗೊಂತ ಇದ್ದಾರೆ. ನಮ್ಗೆ ಅವ್ರದ್ದು ಡಿವೋರ್ಸ್ ತಗೊಂತಿರೋದು ಅವ್ರ ಫ್ಯಾಮಿಲಿ ಮ್ಯಾಟರ್ ನಾವಿಲ್ಲಿ ಮಾತಾಡ್ಬೇಕಾಗಿಲ್ಲ. ಬಟ್ ಇಲ್ಲಿ ಡಿವೋರ್ಸ್ ತಗೊಂಡು ಈ ಡಿಮ್ಯಾಂಡ್ ಮಾಡ್ತಾರಲ್ಲ ದುಡ್ಡುಗಳನ್ನ, ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಪಾಪ ಚಿಕ್ಕ ವಯಸ್ಸಿಂದ ಹಿಡ್ಕೊಂಡು ಬೆಳೀತಾ 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 ತುಂಬಾ ಕಷ್ಟಪಟ್ಟು ಕೆಲವರು ಸೆಲ್ಫ್ ಮೇಡ್ ಆಗಿ ಜೀವನ ಮಾಡ್ಕೊಂಡು ಸಂಪಾದನೆ ಮಾಡ್ಕೊಂಡು ಬಂದಿರ್ತಾರೆ 30-35 ವರ್ಷದವರೆಗೂ. ಇಂಥ ಹುಡುಗಿರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಹುಡುಗರ್ನೇ ಟಾರ್ಗೆಟ್ ಮಾಡ್ಕೊಂಡು ಅಂಥವ್ರನ್ನ ಮದುವೆಗಳಾಗಿ ಅವ್ರ ಜೀವನ ಪರ್ಯಂತ ದುಡ್ದಿರೋ ದುಡ್ಡುಗಳನ್ನೆಲ್ಲ ಕಿತ್ಕೊಂಡು ಅವ್ರಿಗೆ ಅಷ್ಟು ಇಷ್ಟು ಉಳಿಸ್ತಾರೋ ಇಲ್ವೋ ಅದು ಡೌಟೇ. ಇನ್ನು ತಿಂಗಳಿಗೆ ಇಷ್ಟು ಕೋಟಿ ಕೊಡಬೇಕು, ಅಷ್ಟು ಕೋಟಿ ಕೊಡಬೇಕು ಅಂತ ಮೇಂಟೆನೆನ್ಸ್ಗಳಂತ ಹೇಳ್ಕೊಂಡು ಈ ಹುಡುಗರು ತಲೆ ಮೇಲೆ ಸರಿಯಾಗಿ ಚಪ್ಪಡಿ ಎಳೆದು ಬಿಡ್ತಾರೆ. ಇದು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಎಸ್ಪೆಷಲಿ ಈಗಿನ ಹುಡುಗರಂತೂ, ಸಾರ್ ನಮಗೆ ಮದ್ವೆನೇ ಬೇಡ ಸರ್, ಇವೆಲ್ಲ ನೋಡಿ 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 ನಮ್ಗೆ ಮದುವೆ ಆಗೋದಕ್ಕೆ ಭಯ ಬಂದ್ಬಿಟ್ಟಿದೆ. ಇದ್ರ ಬದಲು ಮದುವೆ ಆಗದಿರ ಆರಾಮಾಗಿ ನಾವು ಸಿಂಗಲ್ ಆಗಿ ಇದ್ಬಿಡ್ತೀವಿ ಆಯ್ತಾ. ಕಷ್ಟಪಟ್ಟು ದುಡ್ದಿರೋದನ್ನೆಲ್ಲ ಯಾವಳಿಗೋ ಕೊಡೋ ಬದಲು ಆಯ್ತಾ, ನಾನು ಜೀವನ ಪರ್ಯಂತ ಹಿಂಗೆ ಸಿಂಗಲ್ ಆಗಿದ್ದು ಟ್ರಾವೆಲ್ ಮಾಡ್ಕೊಂಡು ಇದ್ಬಿಡ್ತೀನಿ, ನಂಗೆ ಮದ್ವೆನೇ ಬೇಡ ಅನ್ನೋ ಒಂದು ಡಿಸಿಷನ್ ಬಂದ್ಬಿಟ್ಟಿದ್ದಾರೆ. ಬಟ್ ಎಲ್ಲಾ ಹುಡುಗಿರು ಹಿಂಗೆ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಕೆಲವ್ರು ಹುಡುಗಿರು ತುಂಬಾ ಚೆನ್ನಾಗಿ ಇರೋ ಒಳ್ಳೆ ಮನ್ಸಿರೋ ಹುಡುಗಿರು, ಅವರು ಅರ್ಥ ಮಾಡ್ಕೊಂಡು ಕೆಲವ್ರು ಹುಡುಗರು ಜೊತೆ ತುಂಬಾ ಚೆನ್ನಾಗಿ ಜೀವನ ಮಾಡ್ತಿರ್ತಾರೆ. ಇದೆಲ್ಲ ಹುಡುಗಿರು ಕ್ಯಾಟಗರಿ ಸೇರಲ್ಲ. ಬಟ್ ಕೆಲವರು ಹುಡುಗಿರು ಇರ್ತಾರೆ ಗೋಲ್ಡ್ ಡಿಗ್ಗರ್ಸ್, ಬರೀ ದುಡ್ಡುಗೋಸ್ಕರ ಅಂತಾನೆ ಮದುವೆ ಆಗೋರು ಇರ್ತಾರೆ. ಅವರು ಎಲ್ಲ ಸಣ್ಣ ವಯಸ್ಸಿಂದನೇ ಎಲ್ಲಾ ರೀತಿನೂ ಏನಂತಾರೆ ಸುಖ ವೈಡೂರ್ಯಗಳೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಇನ್ನೆಲ್ಲಾದ್ರೂ ಇಷ್ಟೆಲ್ಲ ನೋಡ್ಕೊಂಡ್ ಬಂದಿದ್ದೀನಲ್ಲ, ಇನ್ನೊಂದ್ ಸ್ವಲ್ಪ ಎಲ್ಲಾದ್ರೂ ಯಾವ್ದಾದ್ರು ಒಂದು ಹುಡುಗನ್ ಮದುವೆ ಆದ್ರೆ ಕಂಪ್ಲೀಟ್ ಆಗಿ ಲೈಫೇ ಸೆಟ್ಲ್ ಮಾಡ್ಕೊಬಿಡ್ತೀನಿ ನಾನು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಆ ಹುಡುಗಿರು ಇಂಥ ಹುಡುಗರನ್ನ ಮದುವೆ ಆಗ್ತಾರೆ, ಈ ತರ ಸೆಲೆಬ್ರಿಟಿಗಳನ್ನ ಮದುವೆ ಆಗ್ತಾರೆ. ಅದು ನೀವು ನೋಡ್ತಿರ್ಬೋದು, ಕೆಲವು ಸೆಲೆಬ್ರಿಟಿಗಳನ್ನ ಮದುವೆ ಆಗಿದ್ ಬರೀ 1 ವರ್ಷ 2 ವರ್ಷಕ್ಕೆಲ್ಲ ಡಿವೋರ್ಸ್ಗಳು ನಡೀತಾ ಇರುತ್ತೆ. ಇದೆಲ್ಲ ಪಕ್ಕ ಪ್ಲಾನ್ಡ್ ಆಗೇ ನಡೆಯೋದು. ಆ ಹುಡುಗಿರ್ ಪಕ್ಕ ಪ್ಲಾನ್ಡ್ ಆಗಿ ಇಟ್ಕೊಂಡು 1-2 ವರ್ಷ ಟಾರ್ಗೆಟ್ ಮಾಡ್ಕೊಂಡು, ಕೆಲವ್ರು ಮಕ್ಳು ಮಾಡ್ಕೊಂತಾರೆ, ಕೆಲವ್ರು ಮಕ್ಳು ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿ ಏನಂತಾರೆ ಡಿವೋರ್ಸ್ ಅಮೌಂಟ್ ನ ಎಕ್ಸ್ಪೆಕ್ಟ್ ಮಾಡ್ಬೋದಲ್ಲ ಅನ್ನೋ ಒಂದು ಇದಿಡ್ಕೊಂಡು, ಫ್ಯೂಚರಿಸ್ಟಿಕ್ ಇಡ್ಕೊಂಡು ಕೆಲವ್ರು ಹುಡುಗಿರು ಈ ಕೆಲಸಗಳು ಮಾಡ್ತಾರೆ. ಎಸ್ಪೆಷಲಿ ಹುಡುಗರು ತುಂಬಾ ಹುಷಾರಾಗಿರ್ಬೇಕು. ಅದಕ್ಕೆ ಯಾವುದೇ ಹುಡುಗ ಆಗಿರ್ಬೋದು,
ಯಾವುದೇ ಹುಡುಗಿ ಜೊತೆ ಏನಂತಾರೆ, ಫಸ್ಟ್ ಆಫ್ ಆಲ್ ಅವ್ರು ಮದುವೆ ಆಗ್ಬೇಕಾದ್ರೆ ಅವ್ರ ಡೀಟೇಲ್ಸು, ಅವ್ರ ಜೊತೆ ಮಾತಾಡೋ ಅಂಡರ್ಸ್ಟ್ಯಾಂಡಿಂಗು, ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರು ಯಾವ ರೀತಿ ಅನ್ನೋ ರೀತಿ ಎಲ್ಲ ನೋಡ್ಕೊಂಡು ಆಮೇಲೆ ಅವ್ರು ಮದುವೆ ಆಗ್ಬೇಕಾಗತ್ತೆ. ನೀವು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರಾನೆ ಏಕಾಕಿ ನಾನು ಮದುವೆ ಆಗ್ಬಿಟ್ಟು ಮುಂದೆ ಮಾಡ್ಕೊಂತೀನಿ ಅಂತೆಲ್ಲ ಹೇಳಿದ್ರು ಆಗಲ್ಲ. ಎಲ್ಲಾ ಹುಡುಗಿರು ಈ ಕ್ಯಾಟಗರಿಗೆ ಸೇರ್ತಾರೆ ಅಂತಲ್ಲ. ಆದಷ್ಟು ಹೇಳಿದ್ನಲ್ಲ, ಇದ್ರ ಒಳ್ಳೆ ಹುಡುಗಿರು ಇರ್ತಾರೆ. ಅವ್ರಿಗೆ ಇದೆಲ್ಲ ದುಡ್ಡೆಲ್ಲ ಅವಶ್ಯಕತೆ ಇರಲ್ಲ. ಅವ್ರಿಗೇನು ಅವಶ್ಯಕತೆ ಇರುತ್ತೆ ಅಂತ ಹೇಳಿದ್ರೆ, ನನ್ಗೆ ಒಳ್ಳೆ ಮನ್ಸಿರೋ, ಒಳ್ಳೆ ಕ್ಯಾರೆಕ್ಟರ್ ಇರೋ, ನನ್ನ ಜೊತೆ ನನ್ನನ್ನು ಸದಾ ಪ್ರೀತಿಸೋ ಅಂತ ಹುಡುಗ ಇದ್ರೆ ಸಾಕು. ಜೊತೆಗೆ ಬೆಳ್ಕೊಂಡು ಹೋಗೋಣ. ದುಡ್ಡೇ ನನಗೆ ಇಂಪಾರ್ಟೆಂಟ್ ಅಲ್ಲ, ಬೇಕಾದ್ರೆ ಅವನ ಹತ್ರ ದುಡ್ಡಿಲ್ಲ, ನಾವು ಜೊತೆಲ್ಲೇ ಬೆಳ್ಕೊಂಡು ಹೋಗೋಣ ಅನ್ನೋ ಒಂದು ಕೆಲವರು ಹುಡುಗಿರು ಇರ್ತಾರೆ. ತುಂಬಾ ಒಳ್ಳೆ ಹುಡುಗಿರು, ಒಳ್ಳೆ ಮನ್ಸಿರೋ ಹುಡುಗಿರು. ಬಟ್ ಈ ಕಾಲದಲ್ಲಿ ಡಿವೋರ್ಸ್ ಕೇಸ್ಗಳು ಕೆಲವು ಬಿಸ್ನೆಸ್ಸೇ ಮಾಡ್ಕೊಂಡು ಈ ರೀತಿ ಎಲ್ಲ ನಡೆಸ್ತಾ ಇದ್ದಾರೆ. ಸುಮಾರು ಜನ ಹುಡುಗರು ತಮ್ಮನ್ ತಾವೇ ಸ್ಯಾಕ್ರಿಫೈಸ್ಗಳು ಮಾಡ್ಕೊಂತ ಇದ್ದಾರೆ. ಈ ಡಿವೋರ್ಸ್ಗಳು ಹಿಂಸೆ ತಡೆಯಕ್ಕಾಗ್ದಿರಾ, ಹರಾಸ್ಮೆಂಟ್ಗಳನ್ನ ತಡೆಯಕ್ಕಾಗ್ದಿರಾ. ನಮಗೆ ಈ ಯುಜ್ವೇಂದರ್ ಚಹಲ್, ಧನಶ್ರೀ ಅದಕ್ಕೆ ನೋಡಿದ ತಕ್ಷಣ ಡಿವೋರ್ಸ್ ಆಯ್ತು ಅಂದಿದ ತಕ್ಷಣನೇ ಶಾಕು ಆಯ್ತು. ಏನಪ್ಪ ಅಷ್ಟು ಚೆನ್ನಾಗಿದ್ದವರು ಹಿಂಗ್ ಟಕ್ಕಂತ ಡಿವೋರ್ಸ್ ಆಗ್ತಿದ್ಯಾ ಅಂತ ಕೆಲವ್ರಿಗೆ ಅನ್ಸ್ಬಿಡುತ್ತಿದ್ದು. ಇವಾಗ ಸಡನ್ ಆಗಿ ಕೆಲವ್ರು ಮದ್ವೆ ಆಗ್ಬೇಕಾದ್ರೆ ನಮ್ಗೆ ಅನ್ಸ್ಬಿಡುತ್ತೆ, ಇವರು ತುಂಬಾ ವರ್ಷ ಇವರು ಬಾಳ್ತಾರ ಇವರು ಅನ್ನೋದು. ಅದು ಎಷ್ಟೊಂದ್ಸಲಿ ರಿಯಲಿಸ್ಟಿಕ್ಕು ಆಗಿದೆ, ಎಸ್ಪೆಷಲಿ ಸೆಲೆಬ್ರಿಟಿ ವಿಷಯಗಳಲ್ಲಿ. ಇವ್ರು 2 ವರ್ಷಕ್ಕೆಲ್ಲ 3 ವರ್ಷಕ್ಕೆಲ್ಲ ಡಿವೋರ್ಸ್ ಕೊಟ್ಬಿಡ್ತಾರೆ ಗುರು ಅಂದ್ಬಿಟ್ಟು ಕೆಲವ್ರು ಪ್ರಿಡಿಕ್ಟೇ ಮಾಡ್ಬಿಡ್ತಾರೆ ಅದನ್ನ ನೋಡಿದ ತಕ್ಷಣ. ಅಲ್ಲಿ ಗೊತ್ತಾಗ್ಬಿಡತ್ತಲ್ಲಿ, ಅಷ್ಟು ಚೆನ್ನಾಗಿರೋ ಹುಡುಗಿ ಇವನು ಸ್ವಲ್ಪ ನೋಡಕ್ ಸುಮಾರಾಗಿರ್ತಾನೆ, ಇವನ್ನ ಬಂದ್ ಮದ್ವೆ ಆಗ್ತಾ ಹೇಳ ಅಂತ ಹೇಳಿದ್ರೆ ಆ ಸುಮ್ನೆ ಮದ್ವೆ ಆಗಿರಲ್ಲ. ಅಲ್ಲಿ ಮೈಂಡ್ ಸೆಟ್ ಇರುತ್ತೆ. ಬಟ್ ಎಲ್ಲಾ ಹುಡುಗರು ಹಿಂಗ್ ಮಾಡಲ್ಲ. ಹೇಳಿದ್ನಲ್ಲ, ಕೆಲವರು ಇರ್ತಾರೆ ಇಂಥವುದಕ್ಕೇನೆ, ಇಂಥ ಕೆಲಸ ಮಾಡೋದಕ್ಕೋಸ್ಕರನೇ, ಡಿವೋರ್ಸ್ನ ಒಂದು ಬಿಸ್ನೆಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಕೆಲಸ ಮಾಡ್ತಿರ್ತಾರೆ. ಇನ್ನೊಂದು ಸ್ಟೋರಿ ಇದೆ. ಒಂದು ಹೆಂಗ್ಸು ಯಾವ ತರ ಅಂತ ಹೇಳಿದ್ರೆ, ಅವಳು ಇದನ್ನ ಕಂಪ್ಲೀಟ್ ಆಗಿ ಪ್ರೊಫೆಷನಲ್ ಬಿಸ್ನೆಸ್ ಮಾಡ್ಕೊಂಡಿದ್ಲಂತವಳು. ಮೊದಲು 1 ವರ್ಷ ಒಂದು ಹುಡುಗನ್ನ ಮದ್ವೆ ಆಗೋದು, ಶ್ರೀಮಂತ ಹುಡುಗನ್ ಮದ್ವೆ ಆಗೋದು. ಮದ್ವೆ ಆಗಿ 1 ವರ್ಷ 1.25 ವರ್ಷ ಆದ್ಮೇಲೆ ಟಕ್ಕಂತ ಅವನ ಹತ್ರ ಒಂದು ಖ್ಯಾತೆ ತೆಗೆದು ಅವನ ಹರಾಸ್ಮೆಂಟ್ ಮಾಡ್ತಾನೆ, ಮಾಡ್ತಾನೆ ಅಂದ್ಬಿಟ್ಟು ಡಿವೋರ್ಸ್ ಮಾಡ್ಕೊಂಡು ಅವನ ಹತ್ರ ಒಂದು 20 ಕೋಟಿವರೆಗೂ ಡಿಮ್ಯಾಂಡ್ ಮಾಡಿ ಅದ್ 20 ಕೋಟಿ ತಗೊಂಡು 6 ತಿಂಗಳು 1 ವರ್ಷ ಬಿಟ್ಟಾದ್ಮೇಲೆ ಇನ್ನೊಬ್ಬನ ಹುಡುಗನ್ನ, ಇದೇ ರೀತಿ ಶ್ರೀಮಂತ ಹುಡುಗನ್ನೇ ಅವ್ರು ಟಾರ್ಗೆಟ್ ಅವರು ನೋಡ್ಕೊಳ್ಳೋದು, ಮದ್ವೆ ಆಗೋದು, ಅವನ ಹತ್ರ 1 ವರ್ಷ ಜೀವನ ಮಾಡೋದು, ಅವನ ಹತ್ರ ಆದಷ್ಟು ಎಷ್ಟು ಕೋಟಿಗಳಾಗುತ್ತೋ ಅಷ್ಟು ಕೋಟಿಗಳು ನಿಂತು ಮಾಡ್ಕೊಳ್ಳೋದು, ಮತ್ತೆ ಇನ್ನೊಬ್ಬನ ಹುಡುಗನ್ ಮದ್ವೆ ಆಗೋದು. ಇದಾಗಿ ಅವನ ಹತ್ರನೂ ಅಷ್ಟು ಕೋಟಿ. ಸುಮಾರು ಏನಿಲ್ಲ ಅಂದ್ರು ಇವಳು 3 ಜನ ಹುಡುಗರ ಹತ್ರ ಇದೇ ಕೆಲಸ ಮಾಡಿ ಕೋಟ್ಯಾಂತರ ರೂಪಾಯಿ ಕಿತ್ಕೊಂಡಿದ್ಲಂತವಳು. ಕೊನೆಗೆ ಅದು ಕೋರ್ಟಲ್ಲೂ ಅದು ಏನಂತಾರೆ, ಅವ್ರಿಗೆ ಡೌಟ್ ಬಂದು ಕೊನೆಯ ಗಂಡನಂದು ಇದು ಇನ್ನೇನು ದುಡ್ಡು ಬರ್ಬೇಕಾಗಿದ್ದನ್ನೆಲ್ಲ ಸ್ವಲ್ಪ ಅದನ್ನ ಹೋಲ್ಡ್ ಮಾಡಿ ಆ ಕೇಸ್ನ ಹಂಗೆ ಪೆಂಡಿಂಗ್ ಅಲ್ಲಿ ಇಟ್ರಂತ. ಈ ರೀತಿ ಎಲ್ಲ ಸುಮಾರು ಜನ ಹುಡುಗಿರು ಬಿಸ್ನೆಸ್ ಮಾಡ್ಕೊಬಿಟ್ಟಾರೆ. ದಯವಿಟ್ಟು ಹುಡುಗರು ಮನುಷ್ಯರೇ, ಆಯ್ತಾ? ಹುಡುಗರಲ್ಲಿ ನಾನು ಯಾರು ಹುಡುಗರು ಸಾಚ ಅಂತ ಹೇಳಕ್ಕಾಗಲ್ಲ. ಪಾಪ ಕೆಲವರು ಹುಡುಗರು ಹುಡುಗಿರಿಗೆ ಹಿಂಸೆ ಕೊಟ್ಟಿರೋದು, ಏನಂತಾರೆ ವರದಕ್ಷಿಣೆ ದುಡ್ಡಿಗೆ ಹಿಂಸೆ ಕೊಡ್ತಿರೋದೆಲ್ಲ ಮಾಡ್ತಾರೆ. ಬಟ್ ಈ ಕಾಲದಲ್ಲಿ ಏನಾಗೋಗಿದೆ ಅಂತ ಹೇಳಿ, ಡಿವೋರ್ಸ್ ಅನ್ನೋ ಒಂದು ವಿಷಯದಲ್ಲಿ ಇಟ್ಕೊಂಡು ಸಿಕ್ಕಾಪಟ್ಟೆ ಅನ್ರಿಯಲಿಸ್ಟಿಕ್ ಆಗಿ ಎಲ್ಲ ಡಿಮ್ಯಾಂಡ್ ಮಾಡ್ಕೊಂಡು ಹುಡುಗರು ಪಾಪ ಹಿಂಸೆ ಕೊಡ್ತಾ ಇದ್ದಾರೆ. ಆ ಕೆಲಸ ಮಾಡಬೇಡಿ. ಅವರು ಮನುಷ್ಯರೇ, ಅವರು ಪಾಪ ಕಷ್ಟಪಟ್ಕೊಂಡು ಬಂದಿರ್ತಾರೆ. ನೀವು ಶ್ರೀಮಂತರು ಹುಡುಗರ ಹತ್ರ ಏನೋ ಮಾಡ್ತಾರೆ, ಅವ್ರ ಹತ್ರ ದುಡ್ಡು ಇರ್ತಾರೆ, ಕೊಡ್ತಾರೆ, ಅವರಲ್ಲಿ ಕ್ಲಿಯರ್ ಮಾಡ್ಕೊಂತಾರೆ. ಪಾಪ ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸು, ಇನ್ನು ಅವಾಗ ತಾನೇ ಬೆಳೀತಿರೋ ಹುಡುಗರ ಹತ್ರ ನೀವು ಏಕಾಕಿ ಹೋಗ್ಬಿಟ್ಟು ನನಗೆ ಅಷ್ಟು ದುಡ್ಡು ಬೇಕು, ಇಷ್ಟು ದುಡ್ಡು ಬೇಕು ಅಂದ್ಬಿಟ್ಟೆಲ್ಲ ಡಿವೋರ್ಸ್ ತಗೊಂಡು ಡಿಮ್ಯಾಂಡ್ ಮಾಡ್ಕೊಂಡು ಅವನ ಹತ್ರ ದುಡ್ಡುಗಳೆಲ್ಲ ಕಿತ್ಕೊಂಡು ಅವನೇನ್ ಮಾಡ್ಬೇಕು? ಅವನೇನ್ ಮಣ್ಣು ತಿನ್ಬೇಕಾ? ಅವ್ನ ಜೀವನ ಮಾಡಬಾರ್ದ? ಅವ್ನ ಕಮಿಟ್ಮೆಂಟ್ಗಳಿರಲ್ವಾ? ಅವ್ನಿಗೆ ರೆಸ್ಪಾನ್ಸಿಬಿಲಿಟಿಗಳಿರಲ್ವಾ? ಅವನು EMIಗಳು ಕಟ್ಟಬೇಕು, ಮತ್ತೊಂದು ಕಟ್ಟಬೇಕು, ಸಾಲಗಳು ಕಟ್ಟಬೇಕು, ಮನೆ ನೋಡ್ಕೋಬೇಕು, ಎಷ್ಟೊಂದು ರೆಸ್ಪಾನ್ಸಿಬಿಲಿಟಿಗಳಿರ್ತವೆ. ದಯವಿಟ್ಟು ಕೆಲವರು ಹುಡುಗಿಯರು ಸ್ವಲ್ಪ ಯೋಚನೆ ಮಾಡಿ, ಬರೀ ದುಡ್ಡಿಂದಾನೇ ಯೋಚನೆ ಮಾಡಬೇಡಿ. ದುಡ್ಡಿಂದಾನೇ ಎಲ್ಲ ಆಗುತ್ತೆ ಅನ್ನೋದು ತಿಳ್ಕೊಬೇಡಿ. ದುಡ್ಡಿಂದ ಸೆಟ್ಲ್ ಆಗ್ಬೋದು ನೀವು, ಬಟ್ ಇಲ್ಲೊಬ್ಬಂದು ಹುಡುಗಂದೆ ಲೈಫ್ ಹಾಳಾಗ್ಬಿಡತ್ತೆ. ಹುಡುಗರು ಅಷ್ಟೇ, ನೀವು ಯಾವುದೇ ಹುಡುಗಿನ ನೋಡಿ ಮದುವೆ ಆಗಬೇಕು ಅಂದ್ಕೊಂಡಿರೋರು ಮುಕ್ತವಾಗಿ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಇದನ್ನ ಮುಂದೆ ಕಂಟಿನ್ಯೂ ಮಾಡಿ. ಸುಮ್ಮನೆ ಯಾವ್ದಾರ್ದೋ ಬಲವಂತಕ್ಕೋಸ್ಕರ ಎಲ್ಲ ಮದುವೆಗಳಾಗಬೇಡಿ. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ಆಮೇಲೆ ಮುಂದೆ ಈ ಡಿವೋರ್ಸ್ ಅನ್ಕೊಳ್ಳೋ ಒಂದು ಇಶ್ಯೂ ಮಾಡ್ಕೊಂಡು ನಿಮ್ಮನ್ನ ನೀವೇ ಕೆಲವು ಸ್ಯಾಕ್ರಿಫೈಸ್ಗಳು ಮಾಡ್ಕೋಬೇಡಿ. ದಯವಿಟ್ಟು ಇದನ್ನೆಲ್ಲ ಆದಷ್ಟು ಸಮಾಜದಲ್ಲಿ ಇದು ಅವಾಯ್ಡ್ ಆಗಬೇಕು. ಹುಡುಗರು ಸ್ವಲ್ಪ ಏನಂತಾರೆ ಯೋಚನೆ ಮಾಡಿ ಜೀವನ ಮಾಡ್ಬೇಕಾಗತ್ತೆ. ಹುಡುಗಿರು ಅಷ್ಟೇ ಮನಿ ಮೈಂಡೆಡ್ ಬಿಟ್ಟು ಮನಸ್ಸಿಂದ ಯೋಚನೆ ಮಾಡಿ ಹುಡುಗರನ್ನ ಮದುವೆ ಆಗಿ. ಇಲ್ಲಾಂದ್ರೆ ಅಂತ ಹುಡುಗರನ್ನ ಮದುವೆನೇ ಆಗಕ್ಕೆ ಹೋಗ್ಬೇಡಿ.
ಇಬ್ರು ಲೈಫು ಅಲ್ಲಿ ಹಾಳಾಗ್ಬಿಡತ್ತೆ. ದುಡ್ಡು ಇಸ್ಕೊಂಡಿರೋ ಲೈಫ್ ಬಿಡಿ, ಅವ್ರು ಹೆಂಗೋ ಸೆಟ್ಲ್ ಮಾಡ್ಕೊಂತಾರೆ, ಇಲ್ಲಿ ದುಡ್ಡು ಕಳ್ಕೊಂಡಿರೋ ಲೈಫ್ ಕಂಪ್ಲೀಟ್ ಆಗಿ ಬರ್ಬಾದ್ ಆಗ್ಬಿಡತ್ತೆ. ದಯವಿಟ್ಟು ಈ ಕೆಲಸ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಗೆ ರಿಯಲ್ ವಿಡಿಯೋಗಳು ಬೇಕು ಅಂದಾಗ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇರಿ.